ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗುಲಾಬಿ ಹಾರ ಯಾವ ಥರ ಕಟ್ಟಬೇಕಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೊಂದು ದಾರ ತಗೊಂಡು ಈ ರೀತಿ ಪೋಣಿಸ್ಬೇಕು. ಸೊ ಒಂದರ ನಂತರ ಒಂದನ್ನು ಪೋಣಿಸ್ಬೇಕು. ಸೊ ನಾನೀಗ ತೋರಿಸ್ತಾ ಇದ್ದೀನಿ. ಅಂದರೆ ಹೆಚ್ಚು ಕಮ್ಮಿ ಒಂದೇ ಸೈಜಲ್ಲಿ ಕಟ್ಟಿದರೆ ನಮಗೆ ಹಾರ ಒಂದೇ ಸೈಜಲ್ಲಿ ದಪ್ಪನಾಗಿ ಕಾಣಿಸುತ್ತೆ. ನಿಮಗೆ ಇನ್ನೂ ದಪ್ಪವಾಗಿ ಬೇಕು ಹಾರ ಅಂದರೆ ಸ್ವಲ್ಪ ಗುಲಾಬಿಯ ಕಡ್ಡಿ ಇರುತ್ತಲ್ಲ, ತುದಿಯಲ್ಲಿ ಪೋಣಿಸ್ಬೇಕು. ಸೊ ನಮಗೆ ದಟ್ಟ ಬೇಕು, ದಪ್ಪ ಬೇಕು, ಜಾಸ್ತಿ ಹೂವು ಹೋಗಬಾರ್ದು ಅಂದರೆ ಒಂದು ರೌಂಡ್ ಬರುವಾಗೆ 5 ಗುಲಾಬಿಯನ್ನು ಹೊಡಿಬೇಕು. ದಪ್ಪ ಬೇಕು ಅಂದರೆ 6 ಗುಲಾಬಿಯನ್ನು ಹೊಡಿಬೇಕಾಗುತ್ತೆ. ಸೆಂಟ್ರಲ್ಲಿ ಒಂದನ್ನು ಹಾಕಿ ಪೋಣಿಸ್ಬೇಕು. ನಂತರ ಈ ಥರ ಚೆಂಡು ಹೂವು ಹಾಕಿದರೆ ಸ್ವಲ್ಪ ಹಾರಕ್ಕೆ ಲುಕ್ ಕಾಣಿಸುತ್ತೆ. ಸೆಂಟ್ರಲ್ಲಿ ಇದು ಪನ್ನೀರ್ ಪತ್ರಿ ಅಂತ, ಇದನ್ನು ನಾನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಒಂದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಹಾರಕ್ಕೆ ಅಟ್ರಾಕ್ಷನ್ ಕೂಡ ಇರುತ್ತೆ. ಹಾಗೆ ಇದು ಥರ್ಮಕೋಲನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಹಾರದ ಒಂದು ಶೈನಿಂಗ್ ಕಾಣಿಸುತ್ತೆ. ಸೊ ತುಂಬ ಹೂವು ಆದರೆ ಚೆನ್ನಾಗಿರಲ್ಲ ಅಂತ ಸೆಂಟ್ರಲ್ಲಿ ಥರ್ಮಕೋಲನ್ನು ಹಾಕ್ತಿದ್ದೇನೆ. ಸೇಮ್ ಇದೇ ಥರ ಪ್ರೊಸೆಸ್ ಕಂಟಿನ್ಯೂ. ಮೇಲೆ 2 ಗುಲಾಬಿ ಹಾಕೋದು, 2 ಚೆಂಡು ಹೂವು ಹಾಕಿ ಸೇಮ್ ಮತ್ತೆ ಒಂದು ಫೀಟ್ನಷ್ಟು ಗುಲಾಬಿಯನ್ನು ಪೋಣಿಸುವಂಥದ್ದು. ಸೇಮ್ ಇದೇ ಥರ ಇನ್ನೂ ಒಂದು ಕೂಡ ಆ ಸೈಡ್, ಅಂದರೆ 2 ಸೈಡ್ ಹಾಕಬೇಕಲ್ಲ. ಸೊ ನಾನೀಗ ತೋರಿಸ್ತಾ ಇದ್ದೇನೆ. ಈಗ ಪೋಣಿಸಿ ಅಂದರೆ 2 ಎಳೆದಿದ್ದೇನೆ, ಚುಚ್ಚಿದ್ದೇನೆ ಗುಲಾಬಿಯಿಂದ. ಸೊ ಇದೇ ಥರ ಮೇಲ್ಗಡೆ ಎಂಡ್ವರೆಗೂ ಹಾಕಿ ಮೇಲೆ ಒಂದು ಚೆಂಡು ಹೂವನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಪತ್ರಿ ಕೆಳಗಡೆ ಒಂದು ಚೆಂಡು ಹೂವನ್ನು ಹಾಕಬೇಕು. ಸೊ ಇದೇ ಥರ ಇನ್ನೊಂದನ್ನು ಪೋಣಿಸ್ಬೇಕು, 2 ಸೈಡ್ ಸೇಮ್ ಪ್ರೊಸೆಸ್ಸು. ಸೊ ಸೇಮ್ ಪ್ರೊಸೆಸ್ ಅದು ಕೂಡ ನೋಡ್ತಾ ಇರ್ಬೋದು ನೀವೀಗ. ಸೊ ನಾನು ಪೋಣಿಸಿದ್ದೇನೆ, ವೀಡಿಯೋದಲ್ಲಿ ಲೆಂತ್ ಆಗುತ್ತೆ ಅಂತೇಳಿ ಜಸ್ಟ್ ತೋರಿಸ್ತಾ ಇದ್ದೇನೆ. ಈಗ ಎರಡಕ್ಕೂ ಜರಿ ಹಾಕಬೇಕು. ಅಂದರೆ ಜರಿ ಅಂದರೆ ವೈಟ್ ರಿಬ್ಬನ್ ಬರುತ್ತಲ್ಲ, ರಿಬ್ಬನ್ ಅಂತಾರೆ ಅದಕ್ಕೆ. ಸೊ ರಿಬ್ಬನ್ ಅಂದರೆ ವೈಟ್ ರಿಬ್ಬನನ್ನು ಹಾಕಿದ್ದೇನೆ. ತೋರಿಸ್ತಾ ಇದೆ ನೋಡಿ. 2 ಜಾಯಿಂಟ್ ಮಾಡಿ ಫಸ್ಟ್ ತೋರಿಸ್ತಾ ಇದ್ದೇನೆ 2 ಯಾವ ಥರ ಇದೆ ಅಂತೇಳಿ ಪೋಣಿಸಿದ ನಂತರ. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ. ನಮಗೆ ಅಟ್ರಾಕ್ಷನ್ ಇದೆ. ಸೆಂಟ್ರಲ್ಲಿ ಚೆಂಡು ಹೂವು ಮತ್ತು ಅದು ಹಾಕಿದ್ದಕ್ಕೆ ಹಾರಕ್ಕೆ ಒಂದು ಲುಕ್ ಕಾಣಿಸ್ತಾ ಇದೆ. ಓನ್ಲಿ ಗುಲಾಬಿಯನ್ನು ಹಿಡಿದ್ರೆ ನಮಗೆ ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಚೆಂಡು ಹೂವು ಮತ್ತು ಅದನ್ನು ಹಾಕಿದ್ದೇನೆ. ಕೆಳಗಡೆ ಗೋಂಡೆ ಮಾಡಬೇಕಲ್ಲ. ಸೊ 4 ಪೈಪ್ ಕಟ್ ಮಾಡಿ ಅದಕ್ಕೆ ಚೆಂಡು ಹೂವು ಮತ್ತು ಒಂದು ಗುಂಡನ್ನು ಥರ್ಮಕೋಲನ್ನು ಹಾಕಿ ಇವೆರಡನ್ನು ಜಾಯಿಂಟ್ ಮಾಡಿ ಅಲ್ಲಿ ಸೆಂಟ್ರಲ್ಲಿ ಅದನ್ನು ಗೋಂಡೆನ ಕಟ್ಟಬೇಕು. ಅದನ್ನು ಗೋಂಡೆ ಅಂತಾರೆ, ನಿಮ್ಮ ಕಡೆ ಏನು ಅಂತಾರೆ ಅಂತ ಗೊತ್ತಿಲ್ಲ, ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಈ ರೀತಿ ಗೋಂಡೆನ ಕಟ್ಟಬೇಕು. ಸೊ ಕೊಟ್ಟು ಹಾರ ರೆಡಿ ಆಗುತ್ತೆ. ತೋರಿಸ್ತಾ ಇದ್ದೆ ನೋಡಿ. ನಾನೀಗ ನೋಡ್ತಾ ಇರ್ಬೋದು, ನಮಗೆ ಒಂದು ಗುಲಾಬಿ ಹಾರ ಈ ಒಂದು ರೇಟನ್ನು ನಿಮಗೆ ಮಾರ್ಜಿನೇಬಲ್ ಪ್ರೈಸಲ್ಲಿ ಸೇಲ್ ಕೂಡ ಮಾಡ್ಬೋದು, ಇಲ್ಲ ನಿಮ್ಮ ಓನ್ ಯೂಸ್ಗೆ ಇದನ್ನು ಮಾಡ್ಬೋದು. ಸೊ ಇದೇ ಥರದ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ.